ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 4ನೇ ಅಧ್ಯಾಯ 4ನೇ ಶ್ಲೋಕ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. Arjuna said, "You are of recent virgin, while the birth of Vivaswan dates back to remote antiquity. How then am I to believe that you imparted this yoga at the beginning of the creation?" ಅರ್ಜುನ ಹೇಳ್ತಾ ಇದ್ದಾನೆ, ಕೃಷ್ಣನಿಗೆ ಪ್ರಶ್ನೆ ರೂಪದಲ್ಲಿ ಬಂದಿರುವಂಥ ಇದು ಶ್ಲೋಕ. ಪರಮಾತ್ಮನೇ, ನಿನ್ನ ಜನ್ಮವು ಈಗಿನದು. ಸೂರ್ಯನು ಹಿಂದಿನ ಬಹಳ ಯುಗಗಳಿಂದ ಇರತಕ್ಕಂಥವನು. ಹಾಗಿರಬೇಕಾದಾಗ ಆ ಸೂರ್ಯನಿಗೆ ನಾನು ಉಪದೇಶ ಮಾಡಿದ್ದೇನೆ ಅನ್ನುವಂಥದ್ದು ನಿನ್ನ ಮಾತು ನನಗೆ ಸರಿ ಅನಿಸುತ್ತಿಲ್ಲ. ಆದ್ದರಿಂದ ಇದನ್ನು ನಾನು ಹೇಗೆ ನಂಬಲು ಅಸಾಧ್ಯವಾಗಿರತಕ್ಕಂಥ ವಿಷಯವನ್ನು ನೀನು ನನಗೆ ಹೇಳ್ತಾ ಇದ್ದೀಯ. ಹಾಗಾಗಿ ಇದನ್ನು ಪರಿಹಾರ ಮಾಡಿ ಅಂತ ಅರ್ಜುನನು ಕೃಷ್ಣ ಪರಮಾತ್ಮನನ್ನು ಕೇಳುತ್ತಿದ್ದಾನೆ. ಅರ್ಜುನನಿಗೆ ಏನಾಗಿದೆ, ಕೃಷ್ಣನು ಇವಾಗ ಹುಟ್ಟಿದವನು ಮತ್ತು ನನ್ನ ಜೊತೆಯಲ್ಲಿ ಇರತಕ್ಕಂಥವನು, ನನ್ನ ಸ್ನೇಹಿತನಾಗಿರ್ತಕ್ಕಂಥವನು, ನನ್ನ ಬಂಧುವಾಗಿರ್ತಕ್ಕಂಥವನು. ಹಾಗಿರಬೇಕಾದಾಗ ಈ ಕೃಷ್ಣನು ಸೂರ್ಯನಿಗೆ ಜಗದಾದಿ ಪೂರ್ವದಲ್ಲಿ ಉದ್ಭವಿಸಿರತಕ್ಕಂಥ, ಜಗತ್ತಿಗೆಲ್ಲ ಬೆಳಕನ್ನು ನೀಡತಕ್ಕಂಥ ಈ ಸೂರ್ಯನಿಗೆ ಉಪದೇಶ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಪರಮಾತ್ಮನು ಹೇಳುವುದು ಸರಿ ಅನಿಸುತ್ತಿಲ್ಲ. ಹಾಗಾಗಿ ನನ್ನನ್ನು ಯಾವುದೋ ಒಂದು ಒತ್ತಾಯ ಮಾಡಿ ನನ್ನ ಕಡೆಯಿಂದ ಕೆಲಸ ಮಾಡಿಸುವುದಕ್ಕೋಸ್ಕರವಾಗಿ ಈ ಮಾತುಗಳನ್ನು ಹೇಳುತ್ತಿದ್ದಾನೆ ಅಂತ ಅರ್ಜುನನಿಗೆ ಸಂಶಯ ಬಂದಿದೆ. ಅದಕ್ಕೋಸ್ಕರವಾಗಿ ಅರ್ಜುನನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಹಿಂದೆ ಹೇಳಿತ್ತಲ್ಲ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಂ ಅವ್ಯಯಂ. ಅವ್ಯಯವಾಗಿರುವಂಥ ಆ ಆತ್ಮತತ್ವವನ್ನು ನಾನು ಹಿಂದೆ ಸೂರ್ಯನಿಗೆ ಹೇಳಿದ್ದೇನೆ ಅಂತ ಹೇಳಿದ್ದ. ಆ ಮಾತನ್ನು ಕೇಳಿ ಅರ್ಜುನನಿಗೆ ಸಂಶಯ ಬಂತು. ಸೂರ್ಯನು ಎಲ್ಲರಿಗೂ ಗೊತ್ತು, ಅನಾದಿ ಕಾಲದಿಂದಲೂ ಕೂಡ ಆತನು ಇದ್ದವನು ಅಂತ. ಹಾಗಾಗಿ ಕೃಷ್ಣನು ಎಲ್ಲರಿಗೂ ಗೊತ್ತು, ಈಗ ಈತನು ದ್ವಾಪಾರ ಯುಗದಲ್ಲಿ ಹುಟ್ಟಿದವನು ಅಂತ ಗೊತ್ತು. ಹಾಗಿರಬೇಕಾದಾಗ ದ್ವಾಪಾರ ಯುಗದಲ್ಲಿ ಹುಟ್ಟಿರ್ತಕ್ಕಂಥವನು ಯುಗಗಳ ಆದಿಯಲ್ಲಿ ಹುಟ್ಟಿರ್ತಕ್ಕಂಥ ಸೂರ್ಯನಿಗೆ ಹೇಗೆ ಉಪದೇಶ ಮಾಡುವುದು ಸಾಧ್ಯ ಅನ್ನುವಂಥದ್ದು ಅರ್ಜುನನಿಗೆ ಬಂದಿರುವಂಥ ಪ್ರಶ್ನೆ. ಅರ್ಜುನನು ಈಗಿನ ಜನ್ಮವನ್ನು ಮುಂದಿರಿಸಿಕೊಂಡು ಈ ಪ್ರಶ್ನೆಯನ್ನು ಮಾಡುತ್ತಿದ್ದಾನೆ. ಪರಮಾತ್ಮನು ಹಿಂದಿನ ಜನ್ಮಗಳ ಕಲ್ಪನೆಗಳಲ್ಲಿ ಹಿಂದಿನ ಬಹಳ ವಿಷಯಗಳನ್ನು ಎತ್ತಿಕೊಂಡು ಆತನಿಗೆ ಈ ಅವ್ಯಯದ ಪರಂಪರೆಯನ್ನು, ಶಿಷ್ಯ ರೂಪದ ಪರಂಪರೆಯನ್ನು, ಗುರು ರೂಪದ ಪರಂಪರೆಯನ್ನು ಹೇಳುತ್ತಾ ಆತನಿಗೆ ಉಪದೇಶ ಮಾಡಿದ್ದ. ಈಗ ಇದು ಅರ್ಜುನನಿಗೆ ಸಂಶಯ ಬಂದಿರುವಂಥದ್ದು. ಇದಕ್ಕೆ ಉತ್ತರವಾಗಿ ಮುಂದಿನ ಶ್ಲೋಕಗಳು ಬರುತ್ತವೆ, ತಿಳಿಯೋಣ ಅಂಥೇಳಿ ಇಲ್ಲಿಗೆ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.